ಲೋಕಸಮರದಲ್ಲಿ ಹಿನ್ನಡೆ ಕುರಿತು ಬಿಜೆಪಿ ಆತ್ಮಾವಲೋಕನದ ಸಭೆ ನಡೆಸಿತು. ಈ ವೇಳೆ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಾದ ಹಿನ್ನಡೆಯ ಬಗ್ಗೆ ಚರ್ಚೆಯಾಗಿದ್ದು, ಖರ್ಗೆ ಅಳಿಯ ಗೆಲ್ಲುವುದಕ್ಕೆ ಕೇಸರಿ ಕೋಟೆಯಲ್ಲಿ ಹೊಂದಾಣಿಕೆಯ ಮಾತು ಕೇಳಿ ಬಂದಿದೆ. ಇದಕ್ಕೆ ರಾಧಾ ಮೋಹನ್ ವಿಜಯೇಂದ್ರ ಕೆರಳಿ ಕೆಂಡವಾಗಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕಲಬುರಗಿಯಲ್ಲಿ ಬಿಜೆಪಿ ಸೋಲಿನ ಅವಲೋಕನ ಸಭೆ. ಕೈ ಜೋಡಿಸಿದ ಕೇಸರಿ ಕಲಿಗಳಿಗೆ ಶಿಸ್ತು ಕ್ರಮದ ಕ್ಲಾಸ್. ಲೋಕಸಭಾ ಸೋಲಿನ ಪರಾಮರ್ಶೆಯಲ್ಲಿ ತೊಡಗಿರುವ ಬಿಜೆಪಿ ಪಕ್ಷ ನಿನ್ನೆ ಕಲ್ಯಾಣ ಕರ್ನಾಟಕ ಭಾಗದ ಬಿಜೆಪಿ ಸೋಲಿನ ಅವಲೋಕನ ಸಭೆ ಮಾಡಲಾಯಿತು. ರಾಜ್ಯ ಬಿಜೆಪಿ ಕಾರ್ಯಾಲಯ ಜಗನ್ನಾಥ್ ಭವನದಲ್ಲಿ ನಡೆದ ಸಭೆಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಸಭೆ ನಡೆಸಿದ್ದು, ಈ ವೇಳೆ ಕಲಬುರಗಿ ಜಿಲ್ಲೆಯ ಬಿಜೆಪಿಯಲ್ಲಿ ಹೊಂದಾಣಿಕೆ ಮಾತು ಕೇಳಿ ಬಂದಿದೆಯಂತೆ. ಮಾಜಿ ಸಂಸದ ಉಮೇಶ್ ಜಾಧವ್ ಸೋಲಿಗೆ ಹೊಂದಾಣಿಕೆ ಮುಖ್ಯ ಕಾರಣ ಅಂತ ಕಲಬುರಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಶಿವರಾಜ್ನಿಂದ ಆರೋಪಿಸಿದ್ರು. ಹೊಂದಾಣಿಕೆ ಕಾರಣದಿಂದ ಬಿಜೆಪಿಗೆ ಸೋಲು ಅಂತ ಕೆಲವರು ಆರೋಪಿಸಿದ್ದು, ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇದೆ. ಪಕ್ಷ ಅಭ್ಯರ್ಥಿ ವಿರುದ್ಧ ಯಾರೆಲ್ಲ ಮಸಲತ್ತು ಮಾಡಿದ್ದಾರೆ ಅಂತ ಗೊತ್ತಿದೆ ಅಂತ ಮುಖಂಡರ ಸಭೆಯಲ್ಲಿ ವಿಜೇಂದ್ರ ತರಾಟೆ ತೆಗೆದುಕೊಂಡ್ರು. ಕಲಬುರಗಿ ಜಿಲ್ಲಾ ಬಿಜೆಪಿ ನಾಯಕರಿಗೆ ರಾಧಾ ಮೋಹನ್ ದಾಸ್ ಕೂಡ ತರಾಟೆ ತೆಗೆದುಕೊಂಡಿದ್ದು, ವಿಧಾನಸಭಾ ಚುನಾವಣೆಯಲ್ಲಿ ಪಡೆದ ಮತಗಳಿಗಿಂತಲೂ ಕಡಿಮೆ ಬಂದಿದೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಟಕ್ಕರ್ ಕೊಡುವ ಬದಲು ಹಸ್ತಲಾಘವ ಮಾಡಿದ್ದೀರಿ. ಕಲಬುರಗಿಯಲ್ಲಿ ಬಿಜೆಪಿ ಸೋಲಿಗೆ ಒಳ ಒಪ್ಪಂದವೇ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಾಬುರಾವ್ ಚೌಹಾಣ್ ಮಾತ್ರ ಪಕ್ಷದ ಪರ ಕೆಲಸ ಮಾಡಿದ್ದಾರೆ. ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ವಿರುದ್ಧವೂ ಅಗರ್ವಾಲ್ ಕಿಡಿಕಾರಿದ್ದು, 2019ರಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಗೆದ್ದ ನಂತರ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳಿಲ್ಲ. ಪುತ್ರನ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಕೆಲಸ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಆ ಮೂಲಕ ರಾಧಾ ಮೋಹನ್ ದಾಸ್ ಬಿವೈ ವಿಜೇಂದ್ರಗೆ ಮುಖಂಡರ ಮನವರಿಕೆ ಮಾಡಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮರುಕಳಿಸದಂತೆ ನೋಡಿಕೊಳ್ಳಿ ಅಂತ ಸೂಚನೆ ನೀಡಲಾಗಿದೆ. ಇನ್ನು ಪಕ್ಷದ ಮುಖಂಡರ ಸಿಟ್ಟಿಗೆ ಶಾಸಕ ಬಸವರಾಜ್ ಮತ್ತಿಮೂಡ್, ಮಣಿಕಂಠ ರಾಠೋಡ್, ಚಂದ್ರ ಪಾಟೀಲ್, ರಘುನಾಥ ಮಲ್ಕಾಪುರೆ, ನಿತಿನ್ ಗುತ್ತೇದಾರ್ ಮತ್ತಿತರರು ಸಭೆಯಲ್ಲಿ ತುಟಿಕ್ ಪಿಟಿಕ್ ಎನ್ನದೆ ಸೈಲೆಂಟ್ ಆಗಿ ಕುಳಿತಿದ್ರು ಎನ್ನಲಾಗಿದೆ. ಇನ್ನು ಪಕ್ಷದ್ರೋಹ ಮಾಡಿದವರಿಗೆ ಶಿಸ್ತು ಕ್ರಮ ಕೈಗೊಳ್ಳುವ ಸೂಚನೆ ನೀಡಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.